ಸಿ ಯಾವಾಗಲೂ ಕಲರಿಂಗ್ ಮಾಡುವಾಗ ನೀವೇನು ಚೆಕ್ ಮಾಡಬೇಕು, ಒರಿಜಿನ್ ಹೇರ್ ಇದೆಯಾ, ಹೆನ್ನ ಅಪ್ಲಿಕೇಶನ್ ಆಗಿದೆಯಾ, ಮುಂಚೆ ಅವ್ರು ಕಲರ್ ಮಾಡಿದ್ದಾರೆ, ಕೆಮಿಕಲ್ ಟ್ರೀಟೆಡ್ ಹೇರ್ ಅಂದರೆ ಸ್ಟ್ರೈಟ್ನಿಂಗ್, ಸ್ಮೂತ್ನಿಂಗ್, ಕೆರಾಟಿನ್ ಏನಾದರೂ ಆಗಿದೆಯಾ. ಸೊ ಅಲ್ಲಿಗೆ ಎಷ್ಟಾಯಿತು, ಒರಿಜಿನ್ ಇದೆಯಾ ಅಂತ ಚೆಕ್ ಮಾಡಿದ್ವಿ, ಕಲರಿಂಗ್ ಆಗಿದೆಯಾ, ಹೆನ್ನ ಆಗಿದೆಯಾ, ಸ್ಮೂತ್ನಿಂಗ್, ಸ್ಟ್ರೈಟ್ನಿಂಗ್, ಕೆರಾಟಿನ್, ಕೆಮಿಕಲ್ ಟ್ರೀಟ್ಮೆಂಟ್ ಆಗಿದೆಯಾ. ಹೈಲೈಟ್ಸ್ ಮಾಡಿದರೆ ಏನಾಗುತ್ತೆ, ಬ್ಲೀಚ್ ಮಾಡಿರ್ತಾರೆ, ಸೊ ಹೈಲೈಟ್ಸ್ ಆಗಿದೆಯಾ ಅದನ್ನೆಲ್ಲ ನೀವು ಚೆಕ್ ಮಾಡಬೇಕು. ಓಕೆ, ಮತ್ತು ಹೇರ್ ಕ್ವಾಲಿಟಿಯಲ್ಲಿ ಯಾವಾಗಲೂ ಬೇರೆ ಬೇರೆ ಥರ ಹೇರ್ ಕ್ವಾಲಿಟಿ ಇರುತ್ತೆ. ಲೈಕ್ ಡ್ರೈ ಹೇರ್, ಆಯಿಲಿ ಹೇರ್, ಥಿಕ್ ಹೇರ್, ಥಿನ್ ಹೇರ್. ಥಿನ್ ಹೇರ್ ಅಂದರೆ ಏನು, ಕೆಲವ್ರಿಗೆ ವಾಲ್ಯೂಮ್ ಕಮ್ಮಿ ಇದ್ರೂ ಕೂದಲದ ಕ್ವಾಲಿಟಿ ತಿಕ್ಕಾಗಿರುತ್ತೆ, ಅವಾಗ ಏನಾಗುತ್ತೆ ಹೇರ್ ತಿಕ್ ಅನಿಸುತ್ತೆ. ಕೆಲವ್ರಿಗೆ ನೋಡೋಕೆ ತಿಕ್ಕಾಗಿರುತ್ತೆ ಬಟ್ ಹೇರ್ ಕ್ವಾಲಿಟಿ ಥಿನ್ನಾಗಿರುತ್ತೆ, ಸಿಲ್ಕಿ ಹೇರ್ ಥಿನ್ನಾಗಿರುತ್ತೆ. ಅದರಿಂದ ಏನಾಗುತ್ತೆ ಹೇರ್ ಥಿನ್ ಅನಿಸುತ್ತೆ, ಬಟ್ ಹಿಡಿದಾಗ ಚೆನ್ನಾಗಿದೆ ಅಲ್ಲ ಹೇರ್, ಬಟ್ ನೋಡೋಕ್ಕೆ ಸೊ ಅವ್ರದ್ದು ಸಿಲ್ಕಿ ಹೇರ್, ಥಿನ್ ಹೇರ್. ಓಕೆ, ಸೊ ಈ ಥರ ಹೇರಲ್ಲಿ ಬೇರೆ ಬೇರೆ ಕ್ವಾಲಿಟಿ ಹೇರ್ಸ್ ಇರುತ್ತೆ. ಓಕೆ, ಸೊ ಹೈಲೈಟ್ಸ್ ಮಾಡುವಾಗ ನೀವೇನನ್ನು ನೋಡಬೇಕು, ಹೆನ್ನ ಅಪ್ಲಿಕೇಶನ್ ಆಗಿದ್ರೆ ಏನಾಗುತ್ತೆ, ನೀವು ಇದನ್ನು ಸಿಸರ್ಸಿಂದ ಚೆಕ್ ಮಾಡಬೇಕು.